ಸುಮ್ಮನೆ ಮರಿ ಟ್ಯಾಂಕ್ರಿಗೆ ಯಾಕೆ ಹೊಡೆಸ್ತೀರ ದುಡ್ಡು ಕೊಟ್ಟು ಗಿಡ ನೋಡ್ರಿ ಅಲ್ಲಿ ಎಲ್ಲ ಒಣಗಯ್ಯ ಈ ನೀರಿಗೆಲ್ಲ ಎಲ್ಲಿ ನೇನು ದಿನ ಬೇಕು ಅಂತಂದರೆ ಎಲ್ಲಾಗುತ್ತೆ ಆಗಲ್ಲ. ಬೋರ್ನ ನೀರು ಇರಬೇಕು, ಅಡಿಕೆ ಗಿಡ ಇಕ್ಕಬೇಕು. ಸುಮ್ಮನೆ ನೀವು ಟ್ಯಾಂಕರ್ ನೀರು ಹೊಡೆಸಿ ಬೆಳೆಸ್ತೀವಿ ಅಂತಂದ್ರೆ ಆಗಲ್ಲ. ಯಾಕೆ ಹೊಡ್ಸೋಕೆ ಹೋಗ್ತೀರಿ ಸುಮ್ಮನೆ ದುಡ್ಡೆಲ್ಲ ದಂಡ ಮಾಡ್ಕೊಂಡು? ಎಷ್ಟೊಂದು ದುಡ್ಡು ಆಗುತ್ತೆ ಕಣಪ್ಪ, ಬೇಜಾರಾಗ್ತೈತಿ. ಯಾಕೋ ಎಲ್ಲ ಒಣಗ್ತಾ ಇದ್ದಾವೆ ಗಿಡಗಳೆಲ್ಲನ, ಒಣಗ್ತಾ ಇದ್ದಾವೆ ನೋಡು. ಟ್ಯಾಂಕ್ರಿಗೆ ದಿನ ಒಡಿಸ್ತಾ ಇದ್ದೀನಿ, ಯಾಕೋ ಒತ್ಕೊಂತಾನೆ ಇಲ್ಲ, ಒಣಗ್ತಾ ಇದ್ದಾವೆ ಹಂಗೇನು. ಎಷ್ಟೇ ನಾವು ಯಾವ ಟ್ಯಾಂಕರಾಗ ಹೊಡ್ಸಿ ಏನೇ ಮಾಡಿರೋ ನೀರು ಇಕ್ದಂಗೆ ಆಗಲ್ಲ, ಮಳೆ ಬಂದಂಗೆ ಆಗಲ್ಲ. ಹೆಂಗೆ ಬೋರ್ನಾಗ ಒಂದಿಷ್ಟು ನೀರು ಬಂದಿದ್ರೆ ಇಕ್ಕಿದ್ರೆ ಹೆಂಗೆ ಒಂದಿಷ್ಟು ಬದುಕ್ಯಮವು. ಇವು ಏನೇ ಅಂದ್ರೂ ಅಲ್ಲಿ ಟ್ಯಾಂಕರಾಗ ನೀರು ಬಿಡೋ ಸೊತ್ತ ಮೇಲೆ ನೀರಕ್ಕೆ ಬಾಯಕ್ಕೆ ನೀರು ಒಯ್ದಂಗೆ. ಈಗ ಬೋರ್ನಾಗ ನೀರು ಬರೋವಂದ್ರೆ ಇಂಥ ಬೇಸಿಗೆ ಕಾಲದಾಗ ಹೆಂಗೆ ಒಂದಿಷ್ಟು ಜೀವನ ಹಿಡ್ಕೊಂಡಿರ್ತೇವೆ. ಹಂಗೆ ಮಳೆ ಬಂದಾಗ ಜೀವ ಬರುತ್ತೆ, ಹೆಂಗೆ ಸೆನಕ್ಕಾಗ್ತಾವೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ದಂಗೆ ಅಲ್ವಿ. ಮಳೆ ಬಂದಾಗ ಆಮೇಲೆ ಹೆಂಗೆ ಸೆನಕ್ಕಾಗ್ತವೆ. ಏನು ಮಾಡೋಣಪ್ಪ ಇವಾಗ ಇವು ಒಡಿಸೋಕ್ಕೆ ಬಿಸಿಲು ನೋಡಿರಿ, ದಗ 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 ಉರಿತೈತಿ. ದಿನ ಒಡಿಸ್ತೀನಿ, ದಿನ ಒಂದು 4-5 ಟ್ಯಾಂಕರ್ ನೀರು ಹೊಡಿಸ್ತೀನಿ, ಆಗದೇ ಇಲ್ಲ. ಏನು ಮಾಡೋಣ ಏನೋ ದಿವಸ ಎಷ್ಟೊಂದು ದುಡ್ಡು ಮುಗಿಸ್ತಾ ಇದ್ದೀನಿ ಕಣಪ್ಪ. ಅವೆಲ್ಲ ಎಲ್ಲಿ ಸೋರ್ದು ಬರ್ತವೆ, ಆಗಲ್ಲ. ಬಿಸಿಲು ಹಂಗೆ ಉರ್ದು ಹೋಗ್ತೈತಿ. ಇಂಥ ಬಿಸಿಲು ಉರ್ದು ಹೋಗ್ಬೇಕಾದ್ರೆ ಟ್ಯಾಂಕರ್ ನೀರೆಲ್ಲ ಹೊಡ್ಸಿರಿ ಗಿಡಗಳೆಲ್ಲ ಏನೇ ಅಂದ್ರೂ ಅಷ್ಟಕ್ಕಷ್ಟೇ ಅಮ್ಮವ್ರೆ. ನೀವು ಬೋರ್ ಇರಬೇಕು ಮಾಡಬೇಕು, ಸುಮ್ಮನೆ ಏನಕ್ಕೆ ದುಡ್ಡು ಅಧ್ವಾನ ಮಾಡ್ಕೊಂತೀರ. ಅವೆಲ್ಲ ಒಣಗ್ತಾ ಇದ್ದಾವೆ, ಅವೇನು ಹತ್ಕೊಂಬಲ್ಲ. ತಿರ್ಗಿ ನೋಡ್ರಿ ಎಲ್ಲ ಕೆಂಪಗಾಗಿ ಹಂಗಾಗಿದ್ದಾವೆ ಗಿಡಗಳೆಲ್ಲ. ಅವೇನು ಹತ್ಕೊಂಬಲ್ಲ, ಸುಮ್ಮನೆ ಯಾಕೆ ದುಡ್ಡೆಲ್ಲ ದಂಡ ಮಾಡ್ತೀರಾ? ಹೆಂಗೋ ಸಿದ್ಲಿಂಗ ಬರ್ತಾ ಇದ್ದಾನೆ, ಒಂದು ಮಾತು ಕೇಳ್ತೀನಿ. ಸಿದ್ಲಿಂಗ 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 ನಿನ್ಕಳಪ್ಪ, ಮಾತಾಡೋ. ನಾನು ಇಲ್ಲಿ ಆಸಿ ಬತ್ತಿ ಅಂತಲೇ ನಾನು ನಿನ್ನ ಕಾತ್ಕೊಂಡು ನಿನ್ಕಂಡೆ. ಟ್ಯಾಂಕರಿಗೆ ನೀರು ಹೊಡಿಸ್ತಾ ಇದ್ದೀನಿ ಕಣೋ. ನೀರು ಆಗ್ತಾನೆ ಇಲ್ಲ. ಏನೇನೋ ಒಂದು ಬೋರ್ ಪಾಯಿಂಟ್ ಮಾಡಿಕೊಡಪ್ಪ ನಿನ್ನ ಧರ್ಮ. ಎಲ್ಲ ಒಣಗ್ತಾ ಇದ್ದಾವೆ ನೋಡಿ, ಎಷ್ಟೊಂದು ಗಿಡಗಳೆಲ್ಲ ಒಣಗ್ತಾ ಇದ್ದಾವೆ ನೋಡಿ. ಎಲ್ಲ ಪಾಪ ಅಲ್ಲಿ ಬೂತ್ಕೈತೆ ನಡಿಯಲ್ಲ. ಇಲ್ಲಿ ಮಾತಾಡ್ತಾ ಕುಕ್ಕಮ್ಮಕ್ಕೆ ಟೈಮ್ ಇಲ್ಲ. ಅವು ಎಲ್ಲ ತೆಗ್ದಲ್ಲಿ ಹಾಕ್ಬೇಕು ನಡಿ. ನೀ ಎಲ್ಲ ಕೊಟ್ಟು ಬರ್ಬೇಕು. ನಿನ್ನ ಅಲ್ಲಿ ಕೊಟ್ಟರಿಗೆ ತಗೊಂಡೋಗಿ ರಪ್ಪಂಗೆ ಕೊಟ್ಟರೆ ಹಿಂಗೆ ಮುಸ್ಬಿಟ್ಟು ವಾರಪಾರ ಮಾಡ್ಕೊಂಬಿರ್ತಾರೆ. ರಪ್ಪಂಗೆ ಕೊಟ್ಟು ಬಂದ್ರೆ ಅದು ಕೊಟ್ಟು ಕೊಡ್ತಾರೆ. ನಡಿ, ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಫಸ್ಟು ನಡೀಲಿ, ಹೋಗ್ಬಿಟ್ಟು ಕೆಲಸ ಐತೆ ನಡಿ. ನಿನ್ನ ಬದುಕು ನೀನು ನೋಡ್ಕೆ ನಡಿ. ವೇರು ತಡಿಯಪ್ಪ, ತಡಿಯೋ ನೋಡೋ. ಗಿಡಗಳೆಲ್ಲ ಹಿಂಗಾಗ್ಯಾವೆ, ಅದಕ್ಕಾಗಿ ಕಣೋ. ಎಷ್ಟು ದಿನ ಒಡ್ಸಿರೂ ಅಲೆ ಎಲ್ಲ ಒಣಗ್ತಾ ಇದ್ದಾವೆ. ನನಗೆ ಅಲೆ ಸಾಕೈತೆ. ಟ್ಯಾಂಕರ್ ನೀರಾಗಿನ ಒಡ್ಸೋಕ್ಕಾಗಲ್ಲ, ಒಣಗ್ತಾವೆ. ಟ್ಯಾಂಕರ್ ನೀರಾಗಿನೇನು ಅಡಿಕೆ ಗಿಡ ಬೆಳೆಯೋಕ್ಕಾಗಲ್ಲ ಅಂತ ಅನ್ನಿಸ್ತೈತೆ. ಯಾಕಂದರೆ ಬೋರ್ನಾಗೂ ನೀರಿಲ್ಲ, ಯಾವ ಬೋರ್ನಾಗೂ. ಅದಕ್ಕೆ ನೀನಾದ್ರೂ ಏನೋ ಒಂದು ದೊಡ್ಡ ಮನ್ಸು ಮಾಡಿ ಒಂದಿಷ್ಟು ಬೋರ್ ಪಾಯಿಂಟ್ ಮಾಡಿಕೊಡೋದು, ಇಲ್ಲಾಂದ್ರೆ ಒಂದಿಷ್ಟು ನೀರು ಬಿಡೋದು ಏನಾನ ಮಾಡಿಕೊಡಪ್ಪ. ಒಳ್ಳೆ ಇಕ್ಕಿದ್ದೀನಿ, ಎಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀನಿ ಕಾಣು. ನಿಮಗೆ ಬುದ್ಧಿ ಇರ್ಬೇಕಾಯ್ತಮ್ಮವ್ರೆ. ನಾವು ಸಾವುಕಾರರು ಅಂತೀರಾ, ನಿಮಗೆ ಬುದ್ಧಿ ಬೇಡವಾ? ಟ್ಯಾಂಕರ್ ನೀರಾಗ ಯಾರಾದರೂ ಬೆಳೆಸ್ತಾರ? ಟ್ಯಾಂಕರ್ ನೀರಾಗೆಲ್ಲ ಯಾವತ್ತಾದ್ರೂ ಯಾರಾದರೂ ಅಡಿಕೆ ಗಿಡ ಬೆಳೆಸ್ಯವ್ರ? ನಿಮಗೆ ಬುದ್ಧಿ ಬೇಡವೆ? ಇಷ್ಟೊಂದು ಬುದ್ಧಿವಂತಿಕೆಯಿಂದ ಮಾತಾಡ್ತಿರಲ್ಲ, ಇಕ್ಬಿಟ್ಟು ನಮಗೆ ಕೇಳಿದ್ರೆ ನಮ್ಮನ್ನ ನೀವು ಏನೋ ಕೇಳೋ ಅಂಥದ್ದೇನಿಲ್ಲ. ಅದೇ ಮತ್ತು ನೀವೊಬ್ರಿಗೆ ಹೇಳೋರಾಗಿ, ನೀವು ಬುದ್ಧಿವಂತರಾಗಿ ಹಿಂಗೆ ಮಾಡೋದೇನು ಸರಿ ಇಲ್ಲ. ಇವಾಗ ಹೊಡಸೋಕ್ಕಾಗಲ್ಲ ಅಂತಂದರೆ ನಾನು ಹೇಳಿಲ್ವಿ, ಅವತ್ತು ಹೇಳಿದ್ದೀವಿ ಆಗಲ್ಲ ಇದೆಲ್ಲ ಅಂತ. ಏನು ಮಾಡೋಣಪ್ಪ, ನಾನೆಲ್ಲ ಇಕ್ತೆ ಒಣಗ್ತಾ ಇದ್ದಾವೆ. ಇವಾಗ ನೋಡಿದರೆ ಬೋಲ್ ಬೇಜಾರಾದಂಗೆ ಆಗ್ತೈತೆ. ನೀವು ಯಾಕಪ್ಪ ಎಲ್ಲ ಹಿಂಗೆ ಒಣಗ್ತಾ ಇದ್ದಾವೆ ಅಂತ ಹಂಗಂದ್ರೂ ನಾವು ಆಡಿಸ್ತಾ ಇದ್ದೀನಿ. ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಏನು ಮಾಡೋಣ. 1000 ರೂಪಾಯಿ ಒಂದು ಟ್ಯಾಂಕರ್ ಅಂದರು, ದಿನ 4-5 ಟ್ಯಾಂಕರ್ ಆಡಿಸ್ತೀನಿ. 5,000 ದುಡ್ಡು ಆಗ್ತೈತೆ. ಅದಕ್ಕಾಗಿರ ಇವಾಗ ಇಲ್ಲ ಅಂದಂಗೆ ನೀನು ನಮ್ಗಾದ್ರೂ ಹೊಡಿಯಪ್ಪ. ಅವೇ ನೀರು ಹೊಡಿಬೇಕಾದ್ರೆ ದುಡ್ಡು ಕೊಡ್ತೀನಿ ನಾನು. ನನ್ನ ಬುದ್ಧಿ ಬೇಕಾರೆ ನೀನು ಹಂಗೆ ಹಿಂಗೆ ಅಂತ ಹೇಳ್ಬೋದು, ಆದರೆ ನಾನು ಇವಾಗ ಹಂಗೆಲ್ಲ ಮಾಡಲ್ಲ ಕಣೋ. ಬೇಕಾದ್ರೆ ಅವತ್ತೇ ನೀರು ಬಿಡ್ದಂಗಾಗು, ನಾನು ಬೇಡ ಅಂಬಲ್ಲ ನೀನು. ಅದಕ್ಕೋಸ್ಕರ ಕಣೋ, ನೀರಾದರೂ ಬಿಡ. ಇದೇ ದುಡ್ಡು ನಿನಗೆ ಕೊಡ್ತೀನಿ. ದಿನ 5-6 ಸಾವಿರ ಬೇಕಾದ್ರೆ 10 ಸಾವಿರ ಕೊಡ್ತೀನಿ ಕಣೋ. ಸುಮ್ಮನೆ ನಡಿಯಲ್ಲ ಪಾಪ, ಏಮನ್ ಸವಾಸ ಬೇಡ. ಏನೇ ಅಂದ್ರೂ ಏಮನ್ ಸವಾಸಕ್ಕೆ ಹೋಗ್ಬಾರ್ದು. ಆಮೇಲೆ ನಿಮ್ಮವು ಗಿಡ ಎಲ್ಲ ಚೆನ್ನಾಗಿ ಆದಮೇಲೆ ಏನಂತೀರಾ? ಅಯ್ಯೋ ನಾನು ದುಡ್ಡು ಕೊಟ್ಟೆ ಸಿದ್ಲಿಂಗೋಗಿ, ನಾನು ದುಡ್ಡು ಕೊಟ್ಟೆ ಅಂತೀರಾ ನೀವು. ದುಡ್ಡು ಕೊಟ್ಟಿರೋದು ಹೇಳ್ತೀರಾ? ಇಲ್ಲ ಸಿದ್ಲಿಂಗ, ಯಾವತ್ತೂ ಹಂಗೆ ಮಾತಾಡಲ್ಲ ಕಣೋ. ಗಿಡಗಳೆಲ್ಲ ಒಣಗೋಗ್ತಾ ಇದ್ದಾವೆ ಕಣಪ್ಪ. ನೀರಾದರೂ ಬಿಡ, ಅದೇ 5 ಸಾವಿರ ಕೊಡ್ತೀನಿ. ಅದಕ್ಕೆ ಕೆಮ್ತವೆ ಅಂತ ನಾನು ಅದೇ 5 ಸಾವಿರ ಕೊಡ್ತೀನಿ ಕಣ. ನಿನಗೆ ದಿನ ಕೊಡ್ತೀನಿ ಕಣಪ್ಪ. ಬಿಡು ಸಿದ್ಲಿಂಗ, ಇಲ್ಲಾಂದ್ರೆ ನಾನೆಲ್ಲ ಕೈ ಬಿಟ್ಟು ಸುಮ್ಮನೆ ಆಗ್ತೀನಿ. ಬೇಜಾರಾಗೈತಿ. ಮುಂದಾಗ್ಲೇ ಯೋಚನೆ ಮಾಡ್ಬೇಕಿಂತವೆಲ್ಲ ಇಕ್ಕಿದ ಮೇಲೆ ಈ ರೀತಿ ಇದು ಮಾಡಿದೆ ಸುಮ್ಮನೆ ಬೇಜಾರಾದಂಗೆ ಆಗುತ್ತೆ. ಇಂಥ ಬೇಸಿಗೆಗೆ ಬಿಸಿಲಂಗೆ ಉರಿದೋಗುತ್ತೆ. ಉರಿಯ ಬಿಸಿಲ ಟ್ಯಾಂಕರ್ ನೀರಿಗೆಲ್ಲ ಅಡಿಕೆ ಗಿಡ ಬೆಳೆಸೋಕ್ಕಾಗುತ್ತೆ? ನೀರು ಏನೇ ಅಂದರೆ ಎಂಥ ಗಿಡಗಳು ಮರಗಳು ಎಲ್ಲ ಒಣಗೋಗ್ಯವೆ. ಬಿಸಿಲೇನು ಸುಮಾರು ಐತಿ. ಐತೆ 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 ಅನ್ಬೇಡ ಅಯ್ಯಪ್ಪ. ಅದೇನು ಬಿಸಿಲು ಐತೆ ಮಂಜಾಣ, ರಾಮ ಸಾಕಾದಂಗಾಗುತ್ತೆ. ಗಮ ನಾವು ಒಂದು ಸತಿ ತೂ ಅಂತ ಹೋಗಿದ್ಮೇಲೆ ಅಷ್ಟೇ ನಮ್ಮ ತ ಚೆನ್ನಾಗಿದ್ದಾರ ನಿಯತ್ತಾಗೆ ಪ್ರಾಣಕ್ಕೆ ಪ್ರಾಣ ಕೊಡ್ತೀವಿ. ಬೇಕಾರೆ ಅವ್ರು ಯಾವ ಥರ ಆಗಲಿ ಏನೇ ಆಗಲಿ, ಎಂಥ ಸಂದರ್ಭನೇ ಬರಲಿ, ನಾವೀಗ ಒಳ್ಳೆಯವ್ರು ಕೆಟ್ಟರು. ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋಕ್ಕೆ ಹೋಗಲ್ಲ ಅಷ್ಟೇ. ಸರಿನಾ?
ನೀನೇನು ಇದ್ರಾಗೆ ಮಾಡ್ಬೇಕು ಅಂತೀನಿಲ್ಲ, ನೀನು ಸೌಕಾತಿ, ನೀನು ಬೇಜಾನ್ ಐತಿ. ಹೋಗಿ ಯಾವ್ದ್ರಾಗಾದ್ರೂ ಮಾಡ್ಕೊಂತೀನಿ, ನಿನ್ಗೇನು ಬಂದೈತಿ ನಿನಗೆ. ಬಿಡಪ್ಪ ಬಡವರು ಇದು ಹೋದ್ರೆ ಯಾವುದೂ ಇಲ್ಲ ಅಂಬಕ್ ನಿನ್ಗೇನು ಮಸ್ತಾಗೈತಿ. ಹೋಗಿ ನಿನ್ನ ಅಂತಳಿಗೇನು ಒಳ್ಳೇದು ಮಾಡಲಿಲ್ಲ ಅಂದ್ರೆ ಅಷ್ಟೇನಿ. ನಿನ್ನ ಅಂತಳಿಗೆ ಒಳ್ಳೇದು ಮಾಡ್ಬೇಕು ಅಂತ ಏನಿಲ್ಲ. ಅಲ್ಲ ಕಣಪ್ಪ, ನನಗೂ ಏನು ಅಷ್ಟೊಂದಿಲ್ಲ. ನಾನು ಇವಾಗ ಎಷ್ಟೊಂದು ದುಡ್ಡು ಎಲ್ಲ ಅಧ್ವಾನ ಮಾಡ್ಕೊಂಡಿದ್ದೀನಿ ಗೊತ್ತಾ, ಎಲ್ಲ ಲಾಸ್ ಆಗ್ತೈತೆ ನನಗೂ. ನಾನು ಎಲ್ಲ ಚೆನ್ನಾಗಿದ್ದಾಳೇನೆ, ಏನು ಮಾಡೋಣ, ಇವಾಗ ಒಂದಿಷ್ಟು ಕಷ್ಟ ಬಂದೈತೆ ಕಣಪ್ಪ. ಅದಕ್ಕೆ ನೋಡಿ ನೀವಿಬ್ರು ಮನ್ಸು ಮಾಡಿದರೆ ಒಳ್ಳೇದಾಗುತ್ತೆ ಕಣವ್ಯದು. ಯಾಕೆ ಹಂಗೆ ಮಾತಾಡ್ತೀಯ, ನಾನೇನು ಇರೋ ಅಂತಾಳಲ್ಲ ಕಣಪ್ಪ. ಏನೋ ನಮ್ಮ ಕೈಲೇ ಮಾಡೋಕ್ಕಾಗಲ್ಲ, ನಾವು ಯಾತು ಹೇಳೋಕ್ಕಾಗಲ್ಲ. ಮಲ್ದಕ್ಕೆ ಇವಾಗ ಕೂಲಿಯರ್ ಬಂದವ್ರೆ, ಕೆಲಸ ಐತೆ ನಾವು ಹೋಗ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಸಾವುಕಾತಿ ಅಮ್ಮರು ಟ್ಯಾಂಕರ್ ನೀರು ಬೆಳೆಯೋಕ್ಕಾಗಲ್ಲ, ನೀನು ಏನೇ ಮಾಡಿ ನಮಗೆ ಮಾಡಿಕೊಡು ಅಂತಾರೆ. ಏನು ಮಾಡ್ಕೊಡೋಕ್ಕೆ ಇವ್ರಿಗೆ ಇದೊಂದೇ ಅಂತಲ್ಲ, ಇನ್ನೂ ಬೇಜಾನು ಅವ್ರಿಗೆ ಮಸ್ತಾಗೈತಂತೆ. ಮನೆ ಮಸ್ತಾಗಿ ಕಟ್ಕೊಂಡಿದ್ದಾರಂತೆ ಸಾವುಕಾರು. ಏನು ಇದ್ರಾಗೆ ಮಾಡ್ಬೇಕು ಅಂತ ಏನಿಲ್ಲ, ಇದ್ರಾಗೆ ಮಾಡೋದಾಗಿದ್ರೆ ಬಿಡತ್ತ ಮಾಡ್ಕೊಡೋಣ ಅಂತ ಅನ್ಕೋಬೋದಾಗಿತ್ತು. ಅದ್ರಾಗ ಏನೈತೆ ಕಳ್ಕೊಂಬೋದು ಅಂತ. ಆದರೆ ಇವ್ರು ಮಾಡೋ ಜಂಬದ್ದು ಹೊಲತ್ತಿಗೆ ಹಿಂಗೆ ಮಾಡಿಕೊಡ್ಬಾರ್ದು ಅನ್ಸುತ್ತೆ. ನಮ್ಗೆ ಎಂತೆಂಥದ್ದು ಮಾಡ್ಯವ್ರಿ ಇವ್ರು, ಊರಿಂದ ಊರಿಗೆ ಬಂದು ಸೇರ್ಕೊಂಡು ಎಷ್ಟು ನಮಗೆ ಕಷ್ಟ ಕೊಟ್ಟವ್ರೆ. ಅಷ್ಟು ಬೇಜಾರಾಗೈತೆ. ಅದಕ್ಕೆ ನಾನು ಇಲ್ದಿರಾಗಲ್ಲ, ನಿಮ್ಗೆ ಇನ್ನೂ ಬೇಜಾನೈತೆ, ಯಾವ್ದ್ರಾಗ ಮಾಡ್ಕೊಂಡು ತಿನ್ನೋಗ್ರಿ ಅಂತ ಹೇಳ್ತಾ ಇದ್ದೀವಿ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.